ಆಸ್ಪತ್ರೆಯಲ್ಲಿ ಇಲಿ, ಜಿರಳೆ, ಸೊಳ್ಳೆ ಕಾಟ. ಉಡುಪಿಯ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಹೇಳತೀರದ ದುಸ್ಥಿತಿ. ನಿರ್ವಹಣೆ ಕೊರತೆ, ಸರ್ಕಾರದ ನಿರ್ಲಕ್ಷ್ಯ, ರೋಗಿಗಳ ಪರದಾಟ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಉಡುಪಿಯ ಕೂಸಮ್ಮ ಶಂಭುಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮೂಲಸೌಕರ್ಯ ಹಾಗೂ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿದೆ. ಆಸ್ಪತ್ರೆಯ ಪರಿಸ್ಥಿತಿಯ ಬಗ್ಗೆ ರೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಆಸ್ಪತ್ರೆಯ ಮೊದಲ ಮಹಡಿಯಲ್ಲಿ ನೀರು ನಿಂತಿರುವುದು ಹಾಗೂ ಕಸ ಸಂಗ್ರಹವಾಗಿರುವುದು ಕಂಡುಬಂದಿದ್ದು, ಇದರಿಂದ ಅಸ್ವಚ್ಛ ವಾತಾವರಣ ನಿರ್ಮಾಣ ಆಗಿದೆ. ಕೈ ತೊಳೆಯುವ ಸ್ಥಳಗಳಿಂದ ಹರಿಯುವ ನೀರು ಆಸ್ಪತ್ರೆಯ ಆವರಣದ ಕೆಲ ಭಾಗಗಳಿಗೆ ಸೇರುತ್ತಿದ್ದು, ಇದರಿಂದ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಜೊತೆಗೆ ಸೋಂಕು ಹರಡುವ ಅಪಾಯವೂ ಹೆಚ್ಚಾಗಿದೆ. ಮೊದಲ ಮಹಡಿಯನ್ನ ಸಾರ್ವಜನಿಕರಿಗೆ ಬಳಸದಂತೆ ಮುಚ್ಚುಗಡೆ ಮಾಡಲಾಗಿದ್ದು, ಇತ್ತೀಚೆಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಎಲ್ಲ ಅವ್ಯವಸ್ಥೆಗಳು ಅನಾವರಣಗೊಂಡಿದೆ. 5 ತಿಂಗಳಿಂದ ಬರ್ತಿದ್ದೇನೆ ಈ ಹಾಸ್ಪಿಟಲಲ್ಲಿ ಬರುವಾಗ ಸ್ಕ್ಯಾನಿಂಗಿಗೆ ಹೋದ ಸ್ಕ್ಯಾನಿಂಗ್ ಅವ್ರು ಬೈಯೋದು 9:30 ಗಂಟೆಗೆ. ಇಲ್ಲಿ ನಮಗೆ ಮಾಡಿ ಸಾಕಾಯಿತು, ನಾವು ಎಷ್ಟಂತ ಮಾಡುವುದು, ನೀವು ಹೊರಗಡೆ ಹೋಗಿ ಮಾಡಿ ಬನ್ನಿ ಅಂತ. ಈಗ ನನ್ನ ಹೆಂಡತಿ ಡೆಲಿವರಿ ಆಗಿದ್ದಾರೆ. ಡೆಲಿವರಿ ಆದಮೇಲೆ ಇಲ್ಲಿ 5ನೇ ಫ್ಲೋರಲ್ಲಿ ಫುಲ್ ಇಲಿಗಳ ಕಾಟ, ಸೊಳ್ಳೆ ಕಾಟ, ಮತ್ತು ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಕೊಟ್ಟ ಇದರಲ್ಲಿ ಅವ್ಯವಸ್ಥೆಯಿಂದ ಅಲ್ಲಿ ನೀರು ನಿಂತು ಫಸ್ಟ್ ಫ್ಲೋರಲ್ಲಿ ಕೆಳಗೆ PUPಗೆ ಬಿದ್ದು, PUP ಎಲ್ಲ ಬಿದ್ದು ಮಣ್ಣು ಯಾರದೊಂದು ಹೆಂಗಸಿನ ತಲೆಗೆ ಬಿದ್ದಿದೆ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡುವ ಇದ್ರ ಮುಂದೆ ಒಂದು ಯಾರಾದ್ರೂ ಹೆಂಗಸಿನ ತಲೆಗೆ ಬಿದ್ದಿದೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಫುಲ್ಲು ನೀರೆಲ್ಲ ನಿಂತು ಸೊಳ್ಳೆ ಆಗಿದೆ. ಮಕ್ಕಳ ಆಸ್ಪತ್ರೆಯಲ್ಲಿ ನೀರು ನಿಂತು ಸೊಳ್ಳೆ ಆಗಿ ಮತ್ತು ಇದು ಗಿಳಿಯೆಲ್ಲ ಇದ್ದರೆ ಮಲೇರಿಯಾ, ಡೆಂಗ್ಯೂ ಎಲ್ಲ ಈಗ ಶುರುವಾಗುವಾಗ ಇವರು ಈ ರೀತಿ ಮೇಂಟೈನ್ ಮಾಡದಿದ್ದರೆ ಇನ್ನು ರೋಗಿಗಳ ಪಾಡೆಂತ. ಇಲ್ಲಿ ಕಷ್ಟದಲ್ಲಿರುವವರೇ ಇಲ್ಲಿ ಬರುವುದು ರೋಗಿಗಳು, ಅವರಿಗೆ ಇಲ್ಲಿ ಇದು ಮಾಡದಿದ್ದರೆ ಅವರು ಇದು ಎಂತ ಮಾಡುವುದಂತ. ಈ ಹಿಂದೆ ಆಸ್ಪತ್ರೆಯ ಮೇಲ್ಛಾವಣಿಯ ಒಂದು ಭಾಗ ಕುಸಿದು ಮಹಿಳೆಯೊಬ್ಬರು ಗಾಯಗೊಂಡಿರುವ ಘಟನೆ ಕೂಡ ನಡೆದಿದೆ ಎನ್ನಲಾಗಿದೆ. ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಾಗಿರೋದ್ರಿಂದ ಹಲವಾರು ಮಂದಿ ಗರ್ಭಿಣಿಯರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗುತ್ತಾರೆ. ಸೊಳ್ಳೆಗಳ ಕಾಟದಿಂದ ರೋಗಿಗಳಿಗೆ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಮಲೇರಿಯಾ ಮತ್ತು ಡೆಂಗಿ ಮೊದಲಾದ ಸೊಳ್ಳೆಜನ್ಯ ರೋಗಗಳ ಅಪಾಯ ಹೆಚ್ಚಾಗುವ ಆತಂಕ ಎದುರಾಗಿದೆ. ಆಸ್ಪತ್ರೆಯ ಮೇಲ್ಛಾವಣಿ ಕೂಡ ಹಲವು ಕಡೆಗಳಲ್ಲಿ ಹಾನಿಯಾಗಿದ್ದು, ಕೆಲವೊಂದು ಕಡೆಗಳಲ್ಲಿ ಸೀಲಿಂಗ್ ಸಂಪೂರ್ಣವಾಗಿ ಕುಸಿದು ಬೀಳುವ ಸ್ಥಿತಿಯಲ್ಲಿ ಇರುವುದು ಕಂಡುಬಂದಿದೆ. ಆಸ್ಪತ್ರೆ ನಿರ್ವಹಣೆಗೆ ಸರ್ಕಾರದಿಂದ ಅನುದಾನದ ಕೊರತೆಯಿಂದಾಗಿ ಆಸ್ಪತ್ರೆ ಈ ಸ್ಥಿತಿಗೆ ತಲುಪಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಆಸ್ಪತ್ರೆ ನಿರ್ವಹಣೆಗೆ ವಾರ್ಷಿಕವಾಗಿ 60 ಲಕ್ಷ ರೂಪಾಯಿ ಅಗತ್ಯ ಇದೆ. ವಿದೇಶಿ ಮಾದರಿಯಲ್ಲಿ ಖಾಸಗಿಯವರು ನಿರ್ಮಿಸಿದ್ದ ಈ ಆಸ್ಪತ್ರೆ ಕಟ್ಟಡದ ನಿರ್ವಹಣೆಯೇ ಇದೀಗ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಎನ್ನುತ್ತಾರೆ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ. ಜಿಲ್ಲಾ ಕೇಂದ್ರದಲ್ಲಿರುವಂತಹ ಮಕ್ಕಳ ಹೆರಿಗೆ ಆಸ್ಪತ್ರೆಗೆ ಇವತ್ತು ಸಮಸ್ಯೆಗಳ ಬಗ್ಗೆ ಬಗೆಹರಿಸೋ ದೃಷ್ಟಿಯಲ್ಲಿ ಭೇಟಿ ಕೊಟ್ಟಿದ್ದೇವೆ. 2016ರಲ್ಲಿ BR ಶೆಟ್ಟಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ನಂತರ ನಡೆಸಲಿಕ್ಕಾಗದೆ 22ರಲ್ಲಿ ಸರ್ಕಾರಕ್ಕೆ ಹಸ್ತಾಂತರಿಸಿದ್ರು. ಆದರೆ ಇವತ್ತು ಜಿಲ್ಲಾ ಕೇಂದ್ರ ಆಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಇದು ಇವತ್ತು ತಾಲೂಕು ಆಸ್ಪತ್ರೆ ರೀತಿಯಲ್ಲಿ ವ್ಯವಸ್ಥೆಗಳುಂಟು. ಅದನ್ನು ಅಪ್ಗ್ರೇಡ್ ಆದಾಗ ಒಂದು ಪರಿಸ್ಥಿತಿ ಉಂಟು. ಈಗಾಗಲೇ ಭಾಳಷ್ಟು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾ ಆಸ್ಪತ್ರೆಗೆ ಯಾವ ರೀತಿ ಅದಕ್ಕೆಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು, ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂಬ ಒಂದು ವಿನಂತಿಯನ್ನು ಮಾಡಿದ್ದೇವೆ. ಈಗಾಗಲೇ ಅಜ್ಜರಗಡ ಆಸ್ಪತ್ರೆ ಕೂಡ 80% ಕಾಮಗಾರಿಯಾಗಿ ಇಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳಿದೆ. ನಾವು ನೋಡಿದಾಗೆ 6 ಫ್ಲೋರಲ್ಲಿ ಹಾಸ್ಪಿಟಲ್ ಹೊಸ ಈ ಯುರೋಪ್ ಟೆಕ್ನಾಲಜಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ. ಅದನ್ನು ಈಗ ಮೇಂಟೆನೆನ್ಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇರ್ಬೋದು, ಇಲ್ಲಿ ಡಾಕ್ಟ್ರಿಗೆ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಎಲ್ಲ ಈ ದುಬೈ ಸ್ಟ್ರಕ್ಚರನ್ನು ಅಲ್ಲಿಂದ ಮಾಡಿದ್ದಾರೆ, ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಟ್ರಾನ್ಸ್ಫಾರ್ಮರ್ ಇರ್ಬೋದು, ಲಿಫ್ಟ್ಸ್ ಇರ್ಬೋದು, AC ಕೂಡ ಸೆಂಟ್ರಲೈಸ್ ಆಗಿ ಮಾಡಿದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬಡವರಿಗೆ ಸರಿಯಾದ ಒಂದು ಅನುಕೂಲವನ್ನು ಮಾಡಿಕೊಡಬೇಕು, ಸೇವೆ ಮಾಡಿಕೊಡುವ ಉದ್ದೇಶದಿಂದ ಈಗಾಗಲೇ ಡಾಕ್ಟರ್ ಹತ್ರ ಚರ್ಚೆ ಮಾಡಿದ್ವಿ. ಭಾಳಷ್ಟು ಕಂಪ್ಲೇಂಟ್ಸ್ಗಳಿತ್ತು, ಇಲ್ಲಿ ಬರ್ತಾ ಉಂಟು, ಸ್ಕ್ಯಾನಿಂಗ್ ಇಲ್ಲ, ಲಿಫ್ಟಿನ ಫೆಸಿಲಿಟಿ ಇಲ್ಲ ಅಂತ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗೆ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಅವರನ್ನು ತಕ್ಷಣ ಉಡುಪಿಗೆ ಒಂದು ವಿಸಿಟ್ ಇಲ್ಲಿಗೆ
ವಿಸಿಟ್ ಮಾಡಿ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು. ಯಾಕಂತೇಳಿದ್ರೆ ಬೇರೆಲ್ಲ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಒಂದು ಬೇರೆ ರೀತಿಯ ಪರಿಸ್ಥಿತಿ ಇದ್ದರೆ ಇವತ್ತು ನಮ್ಮ ಉಡುಪಿಯ ವ್ಯವಸ್ಥೆಗಳು ಭಾಳ ಅದಕ್ಕೆ ತದ್ವಿರೋಧವಾಗಿ ಉಂಟು. ಒಟ್ಟಾರೆ ಬರುವಂಥ ಈ ಬಡ ರೋಗಿಗಳಿಗೆ ಅನುಕೂಲ ಆಗಬೇಕು. ಅವರು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಭಾಳ ಬೇಸರದಲ್ಲಿರ್ತಾರೆ, ನೋವಿನಿಂದಿರ್ತಾರೆ. ಹೋಗುವಾಗ ಒಂದು ನೆಮ್ಮದಿಯಿಂದ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಹೋಗುವಾಗ ಭಾಳ ಬೇಸರದಿಂದ ಹೋದರೆ ಅದು ಖಂಡಿತವಾಗಿ ಉಡುಪಿ ಅಂತ ಜಿಲ್ಲೆಗೆ ಅದು ಉಳಿತಲ್ಲ. ಅದರಿಂದಾಗಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಆ್ಯನ್ಯುವಲ್ ಮೇಂಟೆನೆನ್ಸಿಗೆ 60 ಲಕ್ಷ ಬೇಕಂತ ಹೇಳಿದ್ದಾರೆ. ಒಟ್ಟಾರೆ ಟೋಟಲಿ ಅದು ಆ್ಯನ್ಯುವಲ್ ಮೇಂಟೆನೆನ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಲಿಫ್ಟ್ ಮೇಂಟೆನ್ಸಿಗೆ ಬರುವಂಥ ರೋಗಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸ್ ಇರ್ಬೋದು, ಸಂಬಂಧಿತ ಡಾಕ್ಟರ್ನ ಒದಗಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಈಗಾಗಲೇ ನಾವು ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳ ಪ್ರಮಾಣದ ನಂತರ ಯಾರು ಆರೋಗ್ಯ ಇಲಾಖೆಯನ್ನು ಜವಾಬ್ದಾರಿ ತಗೊಳ್ತಾರೆ ಅಂತ ನೋಡಬೇಕಾಗಿದೆ. ತಕ್ಷಣ ಅವರನ್ನು ಭೇಟಿ ಮಾಡಿ ಅವರನ್ನು ಇಲ್ಲಿ ಕರೆಸುವಂಥ ಕೆಲಸವನ್ನು ಮಾಡ್ತೇವೆ. ಬರುವಂಥವರಿಗೆ ಒಂದು ನಗುಮುಖದ ಸೇವೆ ಕೊಡೋ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮುಂದುವರಿದೆ. ಓವರಾಲ್ ನಾನು ಹೇಳಿದಲ್ಲ, ಇಲ್ಲಿ ಆ ಕನ್ಸ್ಟ್ರಕ್ಷನ್ ಈಗಾಗಲೇ ಲೀಕೇಜ್ ಆಗಿ ಎಲ್ಲ ನೀವು ನೋಡಿರ್ಬೋದು, POPಗಳೆಲ್ಲ ಅದು ಉದುರ್ತುಂಟು. ಅದನ್ನು ಅಲ್ಲಿಂದಲ್ಲಿಗೆ ರಿಪೇರಿ ಮಾಡಿದರೆ ಅದು ಖಂಡಿತವಾಗಿ ಸಾಧ್ಯವಿಲ್ಲ. ಅದರಿಂದಾಗಿ ಫುಲ್ ಫ್ಲೆಜ್ಜಲ್ಲಿ ಒಂದು ಹೊಸ ರೂಪ ಕೊಡುವಂಥ ಕೆಲಸ ಆಗ್ತದೆ. ಬರುವಂಥ ಪೇಷಂಟ್ಗಳು ಒಂದು ಖುಷಿಯಂತ ನಗುತ್ತಾ ಇರಬೇಕಂತ ನಮ್ಮ ಒಂದು ಇಚ್ಛೆ. ಒಟ್ಟಾರೆಯಾಗಿ ಬಡ ರೋಗಿಗಳ ಚಿಕಿತ್ಸೆಗಾಗಿ ನಿರ್ಮಾಣಗೊಂಡ ಆಸ್ಪತ್ರೆ ಇದೀಗ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ಆಗಿರೋದು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಇನ್ನಾದರೂ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಹೆಚ್ಚಿನ ಮುತುವರ್ಜಿ ವಹಿಸಿ ಆಸ್ಪತ್ರೆಯ ನಿರ್ವಹಣೆಯನ್ನ ಮಾಡುತ್ತಾರಾ ಕಾದ್ ನೋಡಬೇಕಿದೆ. ನಿತಿನ್ ಪೆರೇರಾ, ಉಡುಪಿ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದಾಜಿವಳ್ ನ್ಯೂಸ್.